ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 31. ಆದಿಶೇಷನ ಅಂದರೆ ಯಾರು ಎಂದು ಹುಬ್ಬುಗಂಟಿಕ್ಕಿ ವಿಕ್ರಮ್ ಕೇಳಿದ. ಬಾಸ್, ಅದೇ ನಿನ್ನೆ ಹೊಸದಾಗಿ ಕಟ್ತಿದ್ದ VP ಸ್ಟೈಲೋ ಮಾಲ್ನಲ್ಲಿ 9ನೇ ಮತ್ತು 10ನೇ ಮಹಡಿ ಕುಸಿದು ಬಿದ್ದು ನ್ಯೂಸ್ ತುಂಬ ವೈರಲ್ ಆಯ್ತಲ್ಲ. ಆ MD ವಿಷ್ಣು ಪ್ರಸಾದ್ ತಂದೇನೆ ಈ ಆದಿಶೇಷನ್. ಆ MD ವಿಷ್ಣು ಪ್ರಸಾದ್ ತಂದೇನೆ ಈ ಆದಿಶೇಷನ್. ದೆಹಲಿ ಸುಪ್ರೀಂ ಕೋರ್ಟ್ ಲಾಯರ್ ಎಂದಾಗ ನೋಡ್ರೋ, ಕ್ರಿಮಿನಲ್ ಲಾಯರ್ ಅಂತೆ. ಅವರು ಮಾಡೋ ತಪ್ಪಿಂದ ಅವರನ್ನು ಕಾಪಾಡಿಕೊಳ್ಳೋದಕ್ಕಾಗಿಯೇ ಲಾಯರ್ ಆಗಿದ್ದಾರೆ ಅನಿಸುತ್ತೆ ಎಂದು ನಲುಕುತ್ತಾ ನಕ್ಕವನು, ಈ ಮನುಷ್ಯನಿಗೆ ಯಾಕೆ ಈ ಬೇಡದ ಕೆಲಸ? ನಮ್ಮ ಫ್ಯಾಕ್ಟರಿಯಲ್ಲಿ ಗಲಾಟೆ ಸೃಷ್ಟಿಸಿ ನಮಗೆ ನಷ್ಟ ಮಾಡೋದ್ರಿಂದ ಇವನಿಗೆ ಏನು ಲಾಭ ಎಂದನು. ಅದೇ ಬಾಸ್, ನಿನ್ನೆ ಬಿಲ್ಡಿಂಗ್ ಬಿದ್ದಿದ್ದಕ್ಕೆ ನಮ್ಮ ಬಾಸ್ ಕಾರಣ ಅಂತ ಅವರ ಮೇಲೆ ಕೋಪ. ಅದಕ್ಕೆ ರಿವೆಂಜ್ ತೆಗೆದುಕೊಳ್ಳೋಕೆ ಹೀಗೆ ಮಾಡಿರಬೇಕು ಅನಿಸುತ್ತೆ ಎಂದು ಕಾರ್ತಿಕ್ ಹೇಳಿದಾಗ, ಅವರ ಬಿಲ್ಡಿಂಗ್ ಬಿದ್ದಿದ್ದಕ್ಕೂ ಅಣ್ಣನಿಗೂ ಏನು ಸಂಬಂಧ ಎಂದು ಕೇಳಿದನು. ಅದು ಬಂದು ಬಾಸ್ ಎಂದು ಇವನು ತಡಕಾಡಿದನು. ಕಾರ್ತಿಕ್, ನಿನಗೆ ಏನೋ ಗೊತ್ತಿದೆ, ನಿನಗೆ ತಿಳಿಯದೆ ಇಲ್ಲಿ ಏನೂ ನಡೆಯಲ್ಲ ಎಂದಾಗ, ಇಲ್ಲ ಬಾಸ್, ಇದರ ಬಗ್ಗೆ ನನಗಿಂತ ಆಲ್ವಿನ್, ಗುಣಾಲ್ ಇಬ್ಬರೂ ಸ್ಪಷ್ಟವಾಗಿ ಗೊತ್ತು ಎಂದನು. ಇಲ್ಲಿ ಬನ್ನಿ ಇಬ್ಬರು ಎಂದ ತಕ್ಷಣ ಇಬ್ಬರು ಬಂದು ನೇರವಾಗಿ ನೆಮ್ಮದಿಯಿಂದನೇ ನೆಟ್ಟಗೆ ನಿಂತರು. ಏನು ನಡೆಯಿತು ಎಂದು ಕೇಳಿದಾಗ, ಬಾಸ್, ನಮ್ಮ ಬಾಸ್ 1 ವೀಕ್ ಮುಂಚೆ ಒಂದು ಟೆಂಡರ್ ತಗೊಂಡ್ರು. ಅದು ನಿಮಗೆ ಗೊತ್ತು ಅನ್ಕೋತೀನಿ. ಪ್ರಾಜೆಕ್ಟ್ ಕಳಿಸದೆ ಬಿಟ್ಟು ಮರುದಿನ ಸಂಜೆ ನಕ್ಷತ್ರ ಮ್ಯಾಮ್ ಸಬ್ಮಿಟ್ ಮಾಡಿ ಓಕೆ ಆಯಿತು. ಆ ಪ್ರಾಜೆಕ್ಟ್ ಅವರಿಗೆ ಓಕೆ ಆಗಿತ್ತು. ಆದರೆ ಮತ್ತೆ ನಕ್ಷತ್ರ ಮ್ಯಾಮ್ ಹೋಗಿ ಮಾತನಾಡಿದ್ದಕ್ಕೆ ನಮಗೆ ಸಿಕ್ತು. ಸೊ ವಿಷ್ಣು ಪ್ರಸಾದ್ಗೆ ಅದೇ ಕೋಪ. ಆ ಕಂಪನಿ MD ಹತ್ರ ಹೋಗಿ, ನಿನ್ನ ಪ್ರಾಜೆಕ್ಟ್ ಫುಲ್ ಮುಗಿದು ನಿನ್ನ ಕೈಗೆ ಬರೋ ಕೊನೆ ಗಳಿಗೆಯಲ್ಲಿ ಅಥರ್ವ ಕಟ್ಟಿರೋ ಆ ಬಿಲ್ಡಿಂಗ್ ಬ್ಲಾಸ್ಟ್ ಮಾಡ್ತೀನಿ, ಇದ್ದ ಜಾಗ ಗೊತ್ತಿಲ್ಲದೆ ಮಣ್ಣು ಮುಕ್ಕಿಸ್ತೀನಿ ಅಂತ ಬೆದರಿಸಿ ಹೋಗಿದ್ದಾನೆ. ಆ MD ಬಾಸ್ಗೆ ಫೋನ್ ಮಾಡಿ ಹೇಳಿದರು. ಬಾಸ್ ನಮ್ಮ ಹತ್ರ ಹೇಳಿದರು. ಅಣ್ಣ ಅನ್ಬಾರ್ದು ಅಂದ್ಕೊಂಡ್ವಿ. ಆವತ್ತಿನ ದಿನ ಅವನ ಬಿಲ್ಡಿಂಗ್ನಲ್ಲಿ ಮಾತ್ರ ಯಾರೂ ಕೆಲಸ ಮಾಡ್ತಿರಲಿಲ್ಲ. ಅಲ್ಲಿದ್ದ CCTVಯನ್ನೆಲ್ಲ ಹ್ಯಾಕ್ ಮಾಡಿ ನಮ್ಮ ಆಳನ್ನು ಕಳಿಸಿ ಒಂದು ಸಣ್ಣ ಸೈಲೆಂಟ್ ಬಾಂಬ್ 9ನೇ ಫ್ಲೋರ್ನಲ್ಲಿ ಇಟ್ವಿ, ಕೆಲಸ ಮುಗೀತು ಎಂದಾಗ, ಏನಾಲ್ವಿನ್ ಇದು ಚೆನ್ನಾಗ ಇದೆಯಾ? ಅವನು ಯಾರೋ ಹುಚ್ಚನ ಥರ ಮಾತನಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನೀವ್ಯಾಕೆ ಹೀಗೆ ಮಾಡಿದ್ರಿ ಎಂದು ವಿಕ್ರಮ್ ಕೇಳಿದನು. ಬಾಸ್, ಹೀಗೋ ಟಚ್ ಮಾಡಿಬಿಟ್ರು. ಅದಕ್ಕೆ ಮುಂದಿನ 10 ನಿಮಿಷದಲ್ಲಿ ಅವನಿಗೆ ಒಂದು ಸಣ್ಣ ಪಾಠ ಕಲಿಸಬೇಕು ಅಂತಾನೆ ಹಾಗೆ ಮಾಡಿದ್ವಿ. ನಿಮಗೆ ಗೊತ್ತಿಲ್ಲ ಬಾಸ್, ಇವಾಗ ಸುಮ್ಮನಿದ್ರೆ ನಾಳೆ ನಾವು ಯಾವ ಪ್ರಾಜೆಕ್ಟ್ ಮಾಡಿದ್ರೂ ಅದರಿಂದ ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡ್ತಾರೆ. ಅದಕ್ಕಾಗಿಯೇ ಹೀಗೆ ಮಾಡಿದ್ವಿ ಎಂದಾಗ, ಏನಾಲ್ವಿನ್ ಮಾತನಾಡ್ತಾ ಇದೀಯಾ? ಸಮಸ್ಯೆಗೆ ಸಮಸ್ಯೆ ಯಾವತ್ತೂ ಪರಿಹಾರ ಆಗೋಕೆ ಸಾಧ್ಯನೇ ಇಲ್ಲ. ಅವರು ಕೋಪದಿಂದ ನೋಡಿದರೆ ನಾವು ನೋಡಿ ನಕ್ಬಿಟ್ಟು ಹೋಗಬೇಕು ಅಷ್ಟೆ. ಎಲ್ಲ ಮುಗೀತು. ಒಂದು ಹಂತದಲ್ಲಿ ಅವನೇ ಬೇಸತ್ತು ಸುಮ್ಮನಾಗ್ತಾನೆ. ಇವಾಗ ನೋಡು, ಅವನು ಬಿಲ್ಡಿಂಗ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇವಾಗ ನಮ್ಮ ಫ್ಯಾಕ್ಟರಿಯಲ್ಲಿ ದೊಡ್ಡ ಗಲಭೆ ಸೃಷ್ಟಿಸಿದ್ದಾನೆ ಎಂದು ವಿಕ್ರಮ್ ಮಾತನಾಡುತ್ತಿರುವಾಗಲೇ, ಬಾಸ್, ಗಲಭೆ ಅಲ್ಲ, ಹೋರಾಟ ಅಂದರೆ ಪ್ರತಿಭಟನೆ ಎಂದು ಕಾರ್ತಿಕ್ ನೆನಪಿಸಿದನು. ನೀನು ಬಾಯಿ ಮುಚ್ಚು ಕಾರ್ತಿಕ್. ಯಾವುದೋ ಒಂದು, ನೀನು ಅಣ್ಣನಿಗೆ ಚಮಚಾಗಿರಿ ಮಾಡಬೇಡ. ಇನ್ಮೇಲೆ ನೀನು ನನ್ನ PA. ನಾನು ಹೇಳೋದನ್ನು ನೀನು ಕೇಳಬೇಕು. ಆ ಆದಿಶೇಷನ ನಾನು ಆದಷ್ಟು ಬೇಗ ಮೀಟ್ ಮಾಡಬೇಕು. ಅದಕ್ಕೆ ಅರೇಂಜ್ ಮಾಡು. ಅವನ ಹತ್ರ ನಾನು ಖಂಡಿತ ಮಾತನಾಡಲೇಬೇಕು ಎಂದನು. ಆದರೂ ದೊಡ್ಡ ಬಾಸ್ ಹತ್ರ ಒಂದು ಮಾತು ಎಂದು ಅವನು ಮುಗಿಸುವ ಮುನ್ನವೇ, ಏಯ್, ಅಣ್ಣನ ಹತ್ರ ಎಲ್ಲ ಕೇಳೋದು ಬೇಡ. ಈ ಸಮಸ್ಯೆಯನ್ನು ಬೆಳೆಯೋಕೆ ಬಿಡಬಾರದು, ಮುಗಿಸಿಬಿಡೋಣ ಎಂದಾಗ, ಓಕೆ ಬಾಸ್ ಎಂದನು. ಇವಾಗ ಆ ಏಟು ತಿಂದವರನ್ನು ನೋಡಿದ ವಿಕ್ರಮ್, ಆಲ್ವಿನ್, ಪೊಲೀಸರನ್ನು ಬರಹೇಳಿ ಇವರನ್ನು ಒಪ್ಪಿಸಿಬಿಡು. ಬೇಡದ ಹೋರಾಟವನ್ನು ಪ್ರಚೋದಿಸಿದ್ದಾರೆ. ಸೊ ಇವರ ಮೇಲೆ ಖಂಡಿತ ಕಂಪ್ಲೇಂಟ್ ಮಾಡಬೇಕು ಎಂದವನು. ಆಮೇಲೆ ಇವರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಒಂದೇ ದಿನದಲ್ಲಿ ಇವರನ್ನು ಕೆಲಸಕ್ಕೆ ಸೇರಿಸಿಕೊಂಡಿದ್ದು ಯಾರು? ಆ ಮೇನ್ ಪಾರ್ಟಿಯನ್ನು ನನ್ನ ರೂಮಿಗೆ ಕರ್ಕೊಂಡು ಬಾ ಎಂದವನು ಸಿಂಹದ ನಡಿಗೆಯಲ್ಲಿ ತನ್ನ ಕೋಣೆಗೆ ಹೋದನು. ಅಲ್ಲಿ ಕಾರ್ಮಿಕರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುಖ್ಯ ಜವಾಬ್ದಾರಿಯಲ್ಲಿರುವ ಒಬ್ಬನನ್ನು ಕರೆದುಕೊಂಡು ಬಂದನು ಕಾರ್ತಿಕ್.
ಒಳಗೆ ಬಂದ ತಕ್ಷಣ ಅವನ ಬಾಯಿ ಮಾತನಾಡಲಿಲ್ಲ, ಕೈಗಳೇ ಮಾತನಾಡಿದವು. ಆಗಲೇ ಅವನು ಆದಿಶೇಷನ್ ಕಡೆಯ ಆಳು ಎಂಬುದು ಅರ್ಥವಾಯಿತು. ಈಗಾಗಲೇ ಆದಿಶೇಷನ್ ಆಳು ಇಷ್ಟು ವರ್ಷ ಇಲ್ಲಿ ಇದ್ದಾನಲ್ಲ, ಹೇಗೆ ಎಂದು ಕೇಳಲು, ಗೊತ್ತಿಲ್ಲ ಸರ್, ಅದು ಏನೆಂದು ಬೇಗ ಕಂಡುಹಿಡಿಯೋಣ ಎಂದನು. ಈ ವಿಷಯವನ್ನು ತಕ್ಷಣ ಅಣ್ಣನಿಗೆ ಹೇಳಬೇಕು. ಆ ಇಬ್ಬರನ್ನ ಮಾತ್ರ ಪೊಲೀಸಿಗೆ ಒಪ್ಪಿಸು. ಇವನನ್ನ ನಮ್ಮ ಫ್ಯಾಕ್ಟರಿಯಲ್ಲೇ ಒಂಟಿ ರೂಮಿನಲ್ಲಿ ಲಾಕ್ ಮಾಡಿಬಿಡು. ನಾಳೆ ನೋಡಿಕೊಳ್ಳೋಣ ಎಂದನು ವಿಕ್ರಮ್. ಆಲ್ವಿನ್ ಗುಣಾಲ್ ಅವರನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಲು ಕಾರ್ತಿಕ್ ಆ ಅಧಿಕಾರಿಯನ್ನು ಅದೇ ಫ್ಲೋರ್ನಲ್ಲಿರುವ ಒಂದು ಕೋಣೆಯಲ್ಲಿ ಕೂಡಿ ಹಾಕಿದನು. 3 ಬಾಡಿಗಾರ್ಡ್ಸನ್ನು ಅವನ ಭದ್ರತೆಗೆ ಇರಿಸಿದನು. ಅಲ್ಲಿಗೆ ರಕ್ಷಣೆಗಾಗಿ ಬಂದಿದ್ದ ಎಲ್ಲ ಪೊಲೀಸರನ್ನು ವಾಪಸ್ ಕಳುಹಿಸಿದರು. ಪತ್ರಕರ್ತರಿಗೆ ಇದರ ಬಗ್ಗೆ ನಾಳೆ ಸುದ್ದಿ ಪ್ರಕಟಿಸುತ್ತೇವೆ ಎಂದು ಹೇಳಿ ಆಲ್ವಿನ್ ಅವರನ್ನು ಕಳುಹಿಸಿಕೊಟ್ಟನು. ಏಕೆ ಈ ಸಮಸ್ಯೆ ಇಷ್ಟು ಬೇಗ ಬಗೆಹರಿಯಿತು ಎಂದು ಆದಿಶೇಷನ್ ತಲೆ ಹಿಡಿದು ಕುಳಿತಿದ್ದರು. ಅವರ ಸುತ್ತಲೂ ಅವರ ಜೂನಿಯರ್ ಲಾಯರ್ಸ್ 15 ಜನರು ನಿಂತಿದ್ದರು. ಏನಪ್ಪ ಮಾಡಿದ್ರಿ? ನೀವು ಮಾಡಿದ್ದರಲ್ಲಿ ಒಂದು ಪ್ರಯೋಜನವೂ ಇಲ್ಲ. ಅವನು ಧೂಳು ಹಾರಿಸಿದ ಹಾಗೆ ಸಮಸ್ಯೆಯನ್ನು ಊದಿ ತಳ್ಳಿಬಿಟ್ಟು ಹೋಗ್ತಿದ್ದಾನೆ. ಇದಕ್ಕಿನ್ನೂ ಅಥರ್ವ ಇಳಿದಿಲ್ಲ. ಅವನ ತಮ್ಮನನ್ನು ಇಳಿಸಿದ್ದಾನೆ. ಅವನೇ ಈ ಸಮಸ್ಯೆಯನ್ನು ಇಷ್ಟು ಈಸಿಯಾಗಿ ಮುಗಿಸುವಾಗ ಇನ್ನು ಅಥರ್ವ ಇಳಿದಿದ್ದರೆ ಏನೆಲ್ಲ ಆಗ್ತಿತ್ತೋ ಎಂದು ಫೋನ್ನಲ್ಲಿ ಕಿರುಚಾಡುತ್ತಿದ್ದನು ವಿಷ್ಣು. ವಿಷ್ಣು, ನೀನು ಹೀಗೇನೆ ಕಿರುಚಿ ಬೇಗ BP ರೈಸ್ ಆಗಿ ಹಾರ್ಟ್ ಅಟ್ಯಾಕ್ ಮಾಡಿಕೊಂಡು ಹೋಗಿ ಸೇರಬೇಡ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರು. ನಿನಗೆ ದಿನೇ ಕೋಪ ಜಾಸ್ತಿ ಆಗ್ತಿದೆ. ನಿನ್ನ ಟೆನ್ಷನ್ನಿಂದಲೇ ನಾನು ಅರ್ಜೆಂಟಾಗಿ ಹೀಗೊಂದು ಪ್ಲ್ಯಾನ್ ಮಾಡಿದೆ. ಇವರನ್ನೆಲ್ಲ ನೇರ ನಿಂತು ಹೊಡೆಯೋಕೆ ಆಗಲ್ಲ. ಮರೆಯಾಗಿದ್ದು ಸಮಯ ಬಂದಾಗ ಹೊಂಚು ಹಾಕಿ ಹೊಡಿಬೇಕು ಎಂದು ಮಗನಿಗೆ ಅಡ್ವೈಸ್ ಮಾಡಿ ಫೋನ್ ಇಟ್ಟರು. ಖಂಡಿತ ಇವರನ್ನು ಮಾತ್ರ ಸುಮ್ಮನೆ ಬಿಡಬಾರದು. ವೆಯ್ಟ್ ಮಾಡಿ ಹೊಡಿತೀನಿ. ಹೊಡೆಯೋ ಏಟಿಗೆ ಅವನ ಅಣಿ ಬೇರು ಅಲ್ಲಾಡಬೇಕು ಎಂದು ಹೇಳಲು ಜೂನಿಯರ್ಸ್ ಎಲ್ಲರೂ ಅವರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಇತ್ತ ವಿಕ್ರಮ್ ತನ್ನ ಸೀಟಿನಲ್ಲಿ ಕುಳಿತು ಅಲ್ಲಿಂದ ಎಲ್ಲವನ್ನು ಸರಿಪಡಿಸಿ ಮತ್ತೆ ತನ್ನ ಆಫೀಸ್ಗೆ ಮರಳಿದನು. ಮಧ್ಯಾಹ್ನದ ಊಟ ಮನೆಯಿಂದ ಬಂದಿತ್ತು. 2 ಗಂಟೆಯಾದರೂ ಅಥರ್ವ, ನಕ್ಷತ್ರ ಇಬ್ಬರು ಊಟ ಮಾಡದೇ ಇದ್ದರು. ವಿಕ್ರಮ್ಗಾಗಿ ಕಾಯುತ್ತಿದ್ದರು. ಸರಿಯಾಗಿ ವಿಕ್ರಮ್ ಕೂಡ ಬಂದು ಸೇರಿದನು. ಒಳಗೆ ಬಂದ ತಕ್ಷಣ ತನ್ನ ಸೀಟಿನಿಂದ ಎದ್ದವನು ಗಡಿಬಿಡಿಯಿಂದ ಹೋಗಿ ತನ್ನ ತಮ್ಮನನ್ನು ಅಪ್ಪಿಕೊಂಡನು. ಅಥರ್ವ, ಅಣ್ಣ, ಸಮಸ್ಯೆ ಮುಗಿಯಿತು ಎಂದು ವಿಕ್ರಮ್ ಸಂತೋಷದಿಂದ ಹೇಳಿದಾಗ, ಅದನ್ನು ನೀನು ಮುಗಿಸುವಾಗಲೇ ನನಗೆ ಗೊತ್ತಾಯಿತು ಕಣೋ. ನಾನು ಆಗಲೇ ಹೇಳಿದ್ನಲ್ಲ, ನಿನಗೆ ಟ್ಯಾಲೆಂಟ್ ಇದೆ, ನಿನ್ನಿಂದ ನಿನ್ನನ್ನು ಪ್ರೂವ್ ಮಾಡಿಕೊಳ್ಳೋಕೆ ಆಗುತ್ತೆ ಅಂತ ಎಂದು ವಿಕ್ರಮ್ನನ್ನು ಅಪ್ಪಿಕೊಂಡವನು ಅವನ ಬೆನ್ನು ತಟ್ಟಿದನು. ಅಥರ್ವ, ಹಾಗಾದರೆ ನನ್ನ ವಾಚ್ ಮಾಡ್ತಿದ್ರಾ ಅಣ್ಣ ಎಂದು ಕೇಳಲು, ಅದೆಲ್ಲ ನಿನಗೆ ಹಿಂದೆ ಬಂದವರು ಲೈವ್ ಟೆಲಿಕಾಸ್ಟ್ ಮಾಡಿದರು ಎಂದನು. ಹೇಗೆ ಇದ್ದ ಜಾಗದಿಂದಲೇ ಎಂದು ವಿಕ್ರಮ್ ಕೇಳಿದಾಗ, ನಿನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸಿದೆ ಕಣೋ. ನೀನು ಅಲ್ಲಿ ಏನು ಮಾಡ್ತೀಯ ಅಂತ ನೇರವಾಗಿ ನೋಡೋಕೆ ನನಗೆ ಆಸೆ. ಅಲ್ಲೇ ಬಂದಿರಬಹುದು, ಆದರೆ ನಂಬಿಕೆ ಇಲ್ಲದೆ ನಾನು ನಿನ್ನ ಹಿಂದೆ ಬಂದ ಹಾಗೆ ಆಗುತ್ತೆ ಅಂತ ಇಲ್ಲಿಂದಲೇ ಲೈವ್ ಆಗಿ ನೋಡಿದೆ. ತುಂಬ ಸಂತೋಷ ಆಯಿತು. ನಿನ್ನಿಂದ ಏನನ್ನು ಮಾಡಲು ಸಾಧ್ಯ ವಿಕ್ರಮ್? ಆ ಆದಿಶೇಷನ್ ಆಳುಗಳು ನಮ್ಮ ಬೇರೆ ಫ್ಯಾಕ್ಟರಿಯಲ್ಲಿ ಇದ್ದಾರಾ ಅಂತ ವಿಚಾರಿಸೋಕೆ ಹೇಳಿದ್ದೀನಿ. ಏನೂ ಪ್ರಾಬ್ಲಮ್ ಇಲ್ಲ, ಬೇಗ ಎಲ್ಲವನ್ನು ಸರಿ ಮಾಡೋಣ ಎಂದನು. ಆಮೇಲೆ, ಅಣ್ಣ, ಕೆಳಗೆ ನಿಮ್ಮ ಕಾರ್ ಇಲ್ವಲ್ಲ ಎಂದು ವಿಕ್ರಮ್ ಕೇಳಿದನು. ಅಲ್ಲಿ ಕಾರ್ ನಿಂತು ಸುಟ್ಟು ಹೋಗಿದೆ ಎನ್ನುವ ಯಾವುದೇ ಕುರುಹು ಇಲ್ಲದಂತೆ ಇತ್ತು. ಅದೇ ಆದಿಶೇಷನ್ ಮಗಳು ಭದ್ರಕಾಳಿ ಥರ ಬಂದು ಕಾರ್ ಸುಟ್ಟು ಹಾಕಿ ಹೋಗಿಬಿಟ್ಟಳಪ್ಪ ಎಂದು ನಗುತ್ತಾ ಹೇಳಿದನು. ಏನಣ್ಣ ಹೇಳ್ತಿದ್ದೀರಾ ಎಂದು ಆಘಾತದಿಂದ ಕೇಳಿದನು. ಏನು ಫೀಲ್ ಮಾಡಬೇಡ, ನೋಡ್ಕೊಳ್ಳೋಣ ಎಂದನು. ಯಾರಣ್ಣ ಅವಳು? ಸರಿಯಾದ ರೌಡಿ ಥರ ಇದ್ದಾಳೆ ಅನಿಸುತ್ತೆ. ಪೊಲೀಸ್ನಲ್ಲಿ ಕಂಪ್ಲೇಂಟ್ ಮಾಡಿ ಒಳಗಡೆ ಹಾಕಬೇಕು ಎಂದನು. ಎವಿಡೆನ್ಸ್ ಇಲ್ಲ ಕಣೋ ಎಂದಾಗ, ಹೇಗೆ ಅಣ್ಣ ಎವಿಡೆನ್ಸ್ ಇಲ್ಲದೆ ಇರುತ್ತೆ? CCTV ಫುಟೇಜ್ ಇರುತ್ತಲ್ವಾ ಎಂದು ಅವನು ಕೇಳಿದನು. CCTV ಎಲ್ಲ ಹ್ಯಾಕ್ ಮಾಡಿಬಿಟ್ಟೆ ಒಳಗೆ ಬಂದಿದ್ದಾಳೆ. ಅವಳು ಬಂದಿದ್ದಕ್ಕೆ ಹೋಗಿದ್ದಕ್ಕೆ ಯಾವುದೇ ಆಧಾರ ಇಲ್ಲ. ಕಾರ್ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕೆ ಹೇಳಿದ್ದೀನಿ. ಏನೂ ಪ್ರಾಬ್ಲಮ್ ಇಲ್ಲ, ಬಿಟ್ಟು ಬಿಡು, ನೋಡ್ಕೊಳ್ಳೋಣ. ಅದು ಅಲ್ಲದೆ ನಮ್ಮವರು ಕೆಲವರು ವಿಡಿಯೋ
ತಗೊಂಡಿದ್ರು. ನಾನು ಎಲ್ಲವನ್ನ ಡಿಲೀಟ್ ಮಾಡೋಕೆ ಹೇಳಿದ್ದೀನಿ. ಈ ನ್ಯೂಸ್ ಹೊರಗೆ ಹೋಗೋದು ಬೇಡ ಅಂತ. ನೀನು ವರಿ ಮಾಡ್ಕೋಬೇಡ, ಬಾ ಊಟ ಮಾಡೋಣ ಎಂದಾಗ ಅತ್ತಿಗೆ ಬರಲಿಲ್ವಾ ಎಂದು ವಿಕ್ರಮ್ ಕೇಳಿದನು. ನಿನ್ನ ಅತ್ತಿಗೆ ಬರ್ತಾಳೆ ಎಂದು ಸಹಜವಾಗಿ ಹೇಳಿ ತನ್ನ ರೂಮಿನಲ್ಲಿರುವ ಡೈನಿಂಗ್ ಹಾಲ್ಗೆ ಹೋದನು ಅಥರ್ವ. ಇಬ್ಬರು ಕುಳಿತಿದ್ದರು. ನಾನು ನಕ್ಷತ್ರಾಳನ್ನು ಕರ್ಕೊಂಡು ಬರ್ತೀನಿ ಎಂದು ಅಥರ್ವ ಹೊರಗೆ ಬಂದವನು ಅವಳಿಗೆ ಕಾಲ್ ಮಾಡಿ ಮಾತನಾಡಿದನು. ಅದರ ನಂತರ ಮತ್ತೆ ಒಳಗೆ ಬಂದು ಕುಳಿತನು. ಅಣ್ಣ, ಅತ್ತಿಗೆ ಎಂದು ಮತ್ತೆ ಕೇಳಿದಾಗ ಅವಳಿಗೆ ಏನೋ ಕೋಪ ಅನಿಸುತ್ತೆ. ನಾನು ಕಾಲ್ ಮಾಡಿ ಕರೆದ್ರೆ ಬರಲ್ಲ ಅಂತಿದ್ದಾಳೆ. ಏನು ಮಾಡೋದು? ಆಫೀಸ್ ಬಂದರೆ ನಾನು ಆಫೀಸ್ ಸ್ಟಾಫ್, ನಾನು ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ತೀನಿ ಅಂತಾಳೆ. ಕ್ಯಾಂಟೀನ್ಗೆ ಹೋಗಿ ಊಟ ಮಾಡಿದರೆ ಕಾಲು ಕತ್ತರಿಸಿ ಬಿಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಊಟ ಮಾಡದೆ ಮೇಡಮ್ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಎಂದಾಗ ಇದೇನಾ ಮ್ಯಾಟರು? ಇರಿ, ಇವಾಗ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಎಂದು ಹೊರಟನು ವಿಕ್ರಮ್. ಅವಳು ಹಸಿವು ತಡೆಯಲಾರದೆ ಹಠದಿಂದ ಇವರ ಹತ್ತಿರ ಹೋಗಬಾರದು ಎಂದು ಕುಳಿತಿದ್ದಳು. ಅತ್ತಿಗೆ ಎಂದು ನಗುತ್ತಾ ಒಳಗೆ ಹೋದನು ವಿಕ್ರಮ್. ನಕ್ಷತ್ರ ತನ್ನ ತಲೆ ಎತ್ತದೆ ಕೆಲಸದಲ್ಲಿ ಮುಳುಗಿದ್ದಳು. ಅವಳ ಕಣ್ಣುಗಳು ಲೇಸಾಗಿ ತುಂಬಿ ಬಂದಿದ್ದವು. ಆದರೆ ಮುಖದಲ್ಲಿ ಯಾವುದೇ ಭಾವನೆಯನ್ನು ತೋರಿಸುತ್ತಿರಲಿಲ್ಲ. ಏನತ್ತಿಗೆ ಇದು? ಹೀಗೆ ಟೆನ್ಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಅಣ್ಣನ ಮೇಲೆ ಸಿಟ್ಟಿದ್ದರೆ ಹೀಗೆ ಊಟದ ಜೊತೆ ಜಗಳ ಆಡ್ತೀರಾ? ನನಗೆ ಹೊಸದಾಗಿ ಒಬ್ಬರು ಅತ್ತಿಗೆ ಸಿಕ್ಕಿದ್ದಾರೆ. ನಾನು ಇನ್ನೂ ನಿಮ್ಮ ಜೊತೆ ಸರಿಯಾಗಿ ಮಾತನಾಡಿ ಒಡನಾಟ ಬೆಳೆಸಿಲ್ಲ. ನೀವು ಹೀಗೆ ಸುಸ್ತಾಗಿ ಕೂತಿದ್ದರೆ ನನಗೇನನ್ನಿಸುತ್ತೆ ಎಂದು ವಿಕ್ರಮ್ ಅವಳ ಮೇಜಿನ ಮೇಲೆ ಕುಳಿತು ಪ್ರೀತಿಯಿಂದ ಮಾತನಾಡಿದನು. ಅವಳು ತಲೆ ಎತ್ತಿ ಅವನನ್ನು ನೋಡಿದಳು. ಅವನಲ್ಲಿ ಅಥರ್ವನ ಹೋಲಿಕೆ ಇತ್ತು. ಅದೇ ಗಾಂಭೀರ್ಯ. ಆದರೆ ಅವನಲ್ಲಿದ್ದ ಸಿಟ್ಟಿನ ಸ್ವಭಾವವಿಲ್ಲದೆ ಶಾಂತವಾದ ಮಗುವಿನಂತಹ ಒಂದು ಮಂದಹಾಸವಿತ್ತು. ನೀವು ಹೋಗಿ ಊಟ ಮಾಡಿ ವಿಕ್ರಮ್ ಸರ್, ನನಗೆ ಹಸಿವಿಲ್ಲ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿದಳು ನಕ್ಷತ್ರ. ಹೌದಾ? ನಿಮಗೆ ಹಸಿವಿಲ್ಲ ಅಂತ ಹೇಳಿದರೆ ಅಣ್ಣ ನಂಬ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನೀವು ಊಟ ಮಾಡದಿದ್ದರೆ ಅವರು ಊಟ ಮಾಡಲ್ಲ ಅಂತ ಗೊತ್ತಿದ್ದೇ ಹೀಗೆ ಮಾಡ್ತಿದ್ದೀರಾ? ಏನೇ ಆದರೂ ನೀವು ನನ್ನ ಫ್ರೆಂಡ್ ಅಲ್ವಾ? ಒಬ್ಬ ಫ್ರೆಂಡ್ ಗಂಡನ ಮೇಲೆ ಕೋಪ ಮಾಡಿಕೊಂಡು ಫ್ರೆಂಡ್ಗೂ ಸೇರಿಸಿ ಶಿಕ್ಷೆ ಕೊಡಬಹುದಾ ಎಂದು ಅವನು ತನ್ನ ನಗುವನ್ನು ಹೆಚ್ಚಿಸಿದನು. ನಕ್ಷತ್ರಗೆ ಸ್ವಲ್ಪ ಗೊಂದಲವಾಯಿತು. ಅವನು ತನ್ನನ್ನು ಫ್ರೆಂಡ್ ಎಂದು ಕರೆದ ತಕ್ಷಣ ಅಥರ್ವನ ಕಠಿಣ ಮಾತುಗಳು ಮತ್ತು ಅವರಿಬ್ಬರ ನಡುವಿನ ಬಂಧ ನೆನಪಿಗೆ ಬಂದಿತು. ನಾನು ನಿಮ್ಮ ಫ್ರೆಂಡ್ ಅಲ್ಲ ವಿಕ್ರಮ್ ಸರ್, ನಾನು ನಿಮ್ಮ ಅಣ್ಣನ PA ಅಷ್ಟೇ ಎಂದು ಒತ್ತಿ ಹೇಳಿದಳು. ಓ ಹೌದಾ? ಆದರೆ ಸ್ವಲ್ಪ ಹೊತ್ತಿನ ಮುಂಚೆ ಅಣ್ಣ ಏನು ಹೇಳಿದ್ರು ಗೊತ್ತಾ? ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ CEO ಅಥರ್ವ ವರ್ಮನ್ ಹೆಂಡತಿ ಮಿಸಸ್ ನಕ್ಷತ್ರ ಅಥರ್ವ ವರ್ಮನ್ ಅಂತ ಹೇಳಿದರು. ಅದಾದಮೇಲೆ ನೀವು ಹೇಗೆ ಬರೀ PA ಆಗಿರೋಕ್ಕೆ ಸಾಧ್ಯ ಎಂದು ಅವನು ಲೇವಡಿ ಮಾಡುವಂತೆ ಹುಬ್ಬು ಏರಿಸಿ ಕೇಳಿದನು. ನಕ್ಷತ್ರ ಮುಖ ಕೋಪದಿಂದ ಕೆಂಪಗಾಯಿತು. ಆ ಮಾತುಗಳನ್ನು ಇಷ್ಟೊಂದು ಜನರ ಮುಂದೆ ಅವನು ಹೇಳಿದ್ದನ್ನು ನೆನೆದು ಅವಳಿಗೆ ಮತ್ತೆ ಅಥರ್ವನ ಮೇಲೆ ಸಿಟ್ಟು ಬಂದಿತು. ಆದರೆ ವಿಕ್ರಮ್ ಎದುರು ಅದನ್ನು ಮರೆಮಾಚಿದಳು. ಅವರು ಸುಮ್ಮನೆ ಕೋಪದಲ್ಲಿ ಹೇಳಿದ್ರು, ಅದರಲ್ಲಿ ಯಾವುದೇ ಸತ್ಯವಿಲ್ಲ. ನಾನು ಯಾರು ಅಂತ ನನಗೂ ಗೊತ್ತು ಸರ್, ನಿಮ್ಮ ಅಣ್ಣನಿಗೂ ಗೊತ್ತು ಎಂದು ಅವಳ ಧ್ವನಿ ಕ್ಷೀಣಿಸಿತು. ವಿಕ್ರಮ್ ಗಂಭೀರನಾದನು. ಅತ್ತಿಗೆ, ನಿಮ್ಮಿಬ್ಬರ ನಡುವೆ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಷಯ. ಆದರೆ ಒಂದು ಮಾತ್ರ ತಿಳಿದುಕೊಳ್ಳಿ, ಅಣ್ಣ ಹೊರಗಡೆ ಎಷ್ಟು ಕೋಪವಾಗಿದ್ದರೂ ಒಳಗಡೆ ತುಂಬ ಪ್ರೀತಿ ಇರುವಂಥವರು. ನೀವು ಊಟ ಮಾಡದೇ ಇರೋದ್ರಿಂದ ಅವರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಅದು ಅಲ್ಲದೆ ಇಷ್ಟೊಂದು ಸಮಯ ಆಗಿದೆ. ಇವತ್ತು ಬೆಳಿಗ್ಗೆ ಎಷ್ಟು ದೊಡ್ಡ ಸಮಸ್ಯೆಗಳು. ಅದರಿಂದ ಅವರು ತುಂಬ ಟೆನ್ಷನ್ನಲ್ಲಿ ಇರ್ತಾರೆ. ನೀವು ಜೊತೆಯಲ್ಲಿದ್ದರೇನೆ ಅವರಿಗೆ ಒಂದು ಸಮಾಧಾನ. ನಿಮ್ಮ ಕೋಪವನ್ನು ಊಟದ ಮೇಲೆ ತೋರಿಸಬಾರದು ಅತ್ತಿಗೆ, ಅದು ಇಂತಹ ಸಮಯದಲ್ಲಿ ಎಂದು ಅವನು ಹೇಳಿದ ಮಾತಿನಲ್ಲಿದ್ದ ಕಾಳಜಿ ಅವಳ ಮನಸ್ಸನ್ನು ಮುಟ್ಟಿತು. ನಾನು ಕೋಪ ಮಾಡಿಕೊಂಡಿಲ್ಲ ವಿಕ್ರಮ್ ಸರ್. ಅವರು ಇವತ್ತು ಮಾಯಾ ಹತ್ತಿರ ನಡೆದುಕೊಂಡ ರೀತಿ ನನಗೆ ಇಷ್ಟವಾಗಲಿಲ್ಲ. ಅದಕ್ಕೋಸ್ಕರನೇ ಅವಳ ಮನಸ್ಸು ಈಗಲೂ ಅದನ್ನು ನೆನೆದು ನೊಂದಿತ್ತು.
ಅವಳು ಮಾಡಿದ್ದು ತಪ್ಪೇ ಅಲ್ವಾ ಅತ್ತಿಗೆ? ಆಫೀಸ್ಗೆ ಬಂದು ಅಣ್ಣನ ಕಾರನ್ನು ಸುಟ್ಟಿದ್ದು, ಅಣ್ಣನನ್ನು ಇಷ್ಟೊಂದು ಜನರ ಮುಂದೆ ಕೀಳಾಗಿ ಮಾತನಾಡಿದ್ದು ಎಲ್ಲವೂ ತಪ್ಪೆ. ಅಣ್ಣ ಏನನ್ನೇ ಮಾಡಿದರೂ ಒಂದು ಮಿತಿಯಲ್ಲೇ ಮಾಡ್ತಾರೆ. ಆದರೆ ಒಬ್ಬ ಹೆಣ್ಣಿನ ಮೇಲೆ ಕೈ ಮಾಡಿದ್ದು ತಪ್ಪೆ.